ಈ ದಿನದ ದೇವರ ವಾಕ್ಯ ಕೀರ್ತನೆ 103 9ನೇ ವಚನ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಅನೇಕ ವಿಧವಾಗಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದಾಗಲೂ, ನೀನು ಅನೇಕ ವಿಧವಾಗಿ ನನ್ನಿಂದ ದೂರ ಹೋಗಿದ್ದಾಗಲೂ ನಾನು ನಿನ್ನ ತಪ್ಪನ್ನು ಹುಡುಕುವುದಿಲ್ಲ. ಮಗನೇ, ಮಗಳೇ, ನಾನು ನಿನ್ನ ಮೇಲೆ ಎಂದಿಗೂ ನಿರಂತರವಾಗಿ ಕೋಪಿಸುವವನಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ದೇವರು ನೀನು ಮಾಡಿರುವಂಥ ಅಪರಾಧಗಳನ್ನು, ನೀನು ಮಾಡಿರುವಂಥ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಬೀಸಾಕಿ ಬಿಟ್ಟಿದ್ದಾರೆ. ಆತನು ಮತ್ತೆ ಅದನ್ನು ಜ್ಞಾಪಿಸಿಕೊಳ್ಳುವುದಿಲ್ಲ. ನೀನಾದರೂ ನಿನ್ನ ಪಾಪಗಳನ್ನು ಜ್ಞಾಪಕ ಮಾಡಿಕೊಳ್ಳಬಹುದು. ಅಯ್ಯೋ, ನಾ ಈ ಸಮಯದಲ್ಲಿ ಇಂತಹ ಮಹಾ ಅಪರಾಧವನ್ನು ಮಾಡಿದ್ದೇನೆ, ಅಯ್ಯೋ ಇದು ನನ್ನನ್ನು ಕಾಡುತ್ತಿದೆ, ನಾನು ಹೇಗೆ ಇರಲಿ, ನಾನು ಹೇಗೆ ಜೀವಿಸಲಿ, ದೇವರು ನನ್ನನ್ನು ಕ್ಷಮಿಸುವವನಲ್ಲ ಎಂಬುದಾಗಿ ನೀನು ಚಿಂತಿಸಬಹುದು. ಆದರೆ ಅದನ್ನು ಹೃದಯದಿಂದ ಒಪ್ಪಿಕೊಂಡು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಅದನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ಬಿಸಾಕುವಾತನಾಗಿದ್ದಾನೆ ಮತ್ತು ಎಂದಿಗೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಈ ದಿನದಲ್ಲಿ ಸಬ್ಬತ್ ದಿನದಲ್ಲಿ ನೀನು ನಿನ್ನ ಎಲ್ಲ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಕೋ. ದೇವರ ಆಲಯಕ್ಕೆ ಹೋಗು, ದೇವರನ್ನು ಸ್ತುತಿಸು, ಇರುವಂಥ ಸಮಯವನ್ನು ದೇವರಿಗಾಗಿ ಜೀವಿಸು. ನಿನ್ನ ಆಯುಷ್ ಕಾಲವು ಅದು ಅಲ್ಪವೇ ಆಗಿದೆ. ಯಾವಾಗ ಮರಣ ಸಂಭವಿಸುತ್ತದೋ ನಿಮಗೆ ಗೊತ್ತಿಲ್ಲ. ಆದ್ದರಿಂದ ದೇವರಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ನೀವು ನಿತ್ಯ ನಾಶನದಿಂದ ತಪ್ಪಿಸಿಕೊಳ್ಳುವವರಾಗಿದ್ದೀರಿ, ನಿತ್ಯ ನರಕದಿಂದ ನೀವು ತಪ್ಪಿಸಿಕೊಳ್ಳುವವರಾಗಿದ್ದೀರಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಇದುವೇ ಪ್ರಸನ್ನ ವೇಳೆಯಾಗಿದೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಎಷ್ಟೇ ಘೋರ ಪಾಪವಾಗಿದ್ದರೂ ದೇವರು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ತನ್ನ ರಕ್ತದಿಂದ ನಿಮ್ಮನ್ನು ಶುದ್ಧಿಗೊಳಿಸುವಾತನಾಗಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಮನಮರುಗುವ ದೇವರೇ, ಅಪಾ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಮಹಾಘೋರ ಪಾಪ ಮಾಡಿ ಅಪರಾಧಗಳನ್ನು ಮಾಡಿ ನಿನ್ನ ದೃಷ್ಟಿಗೆ ನಾವು ಯೋಗ್ಯರಲ್ಲ ಎಂಬುದಾಗಿ ಅಪಾ ಕರ್ತನೆ ದೂರವಾಗಿರುವಂಥ ನಿನ್ನ ಮಕ್ಕಳನ್ನು ನೀನು ಕನಿಕರದಿಂದ ನೋಡು ಸ್ವಾಮಿ. ರಾಜನೇ, ಅವರು ಮನಮರುಗಿ ನಿನ್ನ ಸನ್ನಿಧಾನಕ್ಕೆ ಬರುವಾಗ ರಾಜ, ನೀನು ಅವರನ್ನು ತಳ್ಳಿ ಬಿಡಿಯೋ ದೇವರಲ್ಲಪ್ಪ ಕರ್ತನೆ, ನೀನು ಪ್ರೀತಿಸುವ ದೇವರಾಗಿದ್ದೀಯಪ್ಪ ಕರ್ತನೆ. ರಾಜ, ನೀನು ತಾನೇ ಅಪ್ಪ ನಿನ್ನ ಮಕ್ಕಳ ಹೃದಯವನ್ನಪ್ಪ ಕರ್ತನೆ ಶುದ್ಧಿಗೊಳಿಸಪ್ಪ ಕರ್ತನೆ. ನೀನು ಎಂದಿಗೂ ತಪ್ಪು ಹುಡುಕುವ ದೇವರಲ್ಲಪ್ಪ ಕರ್ತನೆ, ನೀವು ಎಂದಿಗೂ ಕೋಪಿಸಿಕೊಳ್ಳುವಂಥ ದೇವರಲ್ಲಪ್ಪ ಕರ್ತನೆ. ಯಾವಾಗಲೂ ಅಪಾರವಾದ ಪ್ರೀತಿಯಿಂದ ಪ್ರೀತಿಸುವ ದೇವರಾಗಿದ್ರಲ್ಲಪ್ಪ ಕರ್ತನೆ. ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತನೆ ರಾಜ, ನೀವು ಪ್ರೀತಿ ಮಾಡಿ ಅವರಿಗೆ ನಿಮ್ಮ ಅಪಾರವಾದ ಪ್ರೀತಿಯಿಂದ ತುಂಬಿಸು. ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ಕರ್ತನೆ ಅವರು ಕಡೆಗಣಿಸಿ ಕರ್ತನೆ ತಮ್ಮ ಜೀವಿತದಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳದೆ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ತಮ್ಮನ್ನೇ ತಾವು ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸಿಕೊಳ್ಳೋ ಹಾಗೆ ಕೃಪೆ ಮಾಡ್ರಿ ಕರ್ತರೆ. ಅವರನ್ನು ನೀವು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ, ಪುನರ್ಜೀವಿತವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.